ಬೈಲಹೊಂಗಲ ತಾಲೂಕಿನ ಮಲ್ಲಮ್ಮನ ಬೆಳವಡಿಯ ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವದ ಕೊನೆಯ ದಿನದ ಚಿಕ್ಕ ರಥೋತ್ಸವ ಬುಧವಾರ ಮೇ 13ರಂದು ಸಾಯಂಕಾಲ 5 ಗಂಟೆಗೆ ಅದ್ದೂರಿಯಾಗಿ ಜರುಗಿತು. ಬಳಿಕ ವೇದಿಕೆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಗುರುಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಸಂಗೊಳ್ಳಿ, ಹುಣಸಿಕಟ್ಟಿಯ ಬಸವರಾಜ ದೇವರು ಉಪಸ್ಥಿತಿಯನ್ನ ಶ್ರೀ ಶಂಕರಯ್ಯ ಸ್ವಾಮಿಗಳು ಹೊಸಮಠ್, ಉಪನ್ಯಾಸಕವನ್ನ ಶ್ರೀ ಗುರುಸ್ವಾಮಿ ಹಿರೇಮಠ್, ಉಪನ್ಯಾಸಕರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬೈಲಹೊಂಗಲ ಕಾರ್ಯಕ್ರಮವನ್ನು ನಿರೂಪಣೆ ಶ್ರೀ ಸಂಗಮೇಶ್ ವೆಂಕಟಪ್ಪನವರ್ ಹಾಗೂ ಇದೇ ಸಂದರ್ಭದಲ್ಲಿ ಪ್ರಸಾದ್ ಸೇವೆ ಸಲ್ಲಿಸಿದ ಮಹನೀಯರಿಗೆ ಸತ್ಕರಿಸಲಾಯಿತು. ಬಳಿಕ ರಾತ್ರಿ 10 ಗಂಟೆಗೆ ಶ್ರೀ ಸಾಂಬಯ್ಯನವರ ಮಠ ಹಿರೇಮಠ್ ಸಿವೈಸಿಡಿ ಕಲಾತಂಡ ಹರ್ಲಾಪುರ್ ಇವರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಎಲ್ಲ ಸಾಮರ್ಥ್ಯವನ್ನು ಕೂಡ ನಾವು ಹೊಂದಿದ್ರೂ ಕೂಡ ಸಮಸ್ಯೆ ನಮ್ಮ ಮನಸ್ಸನ್ನ ಅರಿತುಕೊಳ್ಳುವಲ್ಲಿ ನಾವು ವಿಫಲರಾಗ್ತಾ ಇದ್ದೀವಿ. ಹೊರಗಿನ ಪ್ರಪಂಚವನ್ನ ಬದಲಾಯಿಸಲು ಪ್ರಯತ್ನಿಸಿರ್ತಕ್ಕಂಥ ಈ ಮನುಷ್ಯ ತನ್ನೊಳಗಿನ ನೋಟವನ್ನ ಬದಲಾಯಿಸಿಕೊಳ್ಳಲಿಕ್ಕೆ ಎಲ್ಲೋ ಮರಿತಾ ಇದ್ದಾನೆ ಅಂತಕ್ಕಂಥ ಮನೋಭಾವ. ಹಾಗಾಗಿ ದುಃಖಕ್ಕೆ ಕಾರಣ ಸೃಷ್ಟಿಯಲ್ಲ, ಅದು ನಮ್ಮ ದೃಷ್ಟಿ. ನಮಗೆ ಶಾಂತಿ ಬೇಕಾಗಿತ್ತು ಅಂತಂದ್ರೆ ನಾವು ಇವತ್ತು ಹಿಮಾಲಯಕ್ಕೆ ಹೋಗಿ ಬರಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ. ನಮ್ಮ ದೃಷ್ಟಿಕೋನವನ್ನು ಬದಲಾಯಿಸಿದರೆ ಸಾಕು, ನಮ್ಮಲ್ಲಿರ್ತಕ್ಕಂಥ ಆಲೋಚನೆಗಳನ್ನು ಬದಲಾಯಿಸಿದರೆ ಸಾಕು, ನಮ್ಮೊಳಗಿರ್ತಕ್ಕಂಥ ಚಿಂತನೆಯನ್ನ ಬದಲಾಯಿಸಿದರೆ ಸಾಕು, ಅವಾಗ ಇಡೀ ಜಗತ್ತು ನಮಗೆ ಪ್ರೇಮಮಯವಾಗಿ ಕಾಣಿಸ್ತದೆ. ಮನದ ಮುಂದಿನ ಆಸೆ ಮಾಯೆ ಕಾಲ ಗುಹೇಶ್ವರ ಅಂತ ತಿಳ್ಕೊಂಡು ಹೇಳಿದ್ರು. ನಾವು ಹೆಣ್ಣನ್ನ ಮಾಯೆ ಅಂತ ಇದ್ದೀವಿ. ಹೆಣ್ಣು ಸಂಸಾರದ ಕಣ್ಣಾಗಿದ್ದಾಳೆ. ಇವತ್ತಿನ ದಿನಮಾನಗಳಲ್ಲಿ ಹೆಣ್ಣಿಗೆ ಪ್ರಾಧಾನ್ಯತೆಯನ್ನು ನೀಡಿರ್ತಕ್ಕಂಥ ದೇಶ ನನ್ನ ಭಾರತ ಅಂತ ತಿಳ್ಕೊಂಡು ನಾವು ಅನೇಕ ಜನ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸವನ್ನು ಮಾಡುವಂತ ಸಂದರ್ಭದಲ್ಲಿ ನಾವು ಕೇಳ್ತಾನೆ ಇರ್ತೀವಿ. ಆದ್ರೂ ಕೂಡ ಇವತ್ತಿನ ದಿನಮಾನಗಳಲ್ಲಿ ಹೆಣ್ಣನ್ನು ನೋಡುವಂತ ದೃಷ್ಟಿಕೋನ ಬದಲಾಗ್ತಾ ಇದೆ. ಹೆಣ್ಣು ಸಂಸಾರದ ಕಣ್ಣಾಗಿದ್ದಾಳೆ. ಏನ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಅದನ್ನೇ ಅವರು ಕಲಿಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ನಾವು ಮೊದಲು ಬದಲಾದ್ರೆ ಮತ್ತೊಬ್ಬರಿಗೆ ನಾವು ಹೇಳಲಿಕ್ಕೆ ಸಾಧ್ಯ ಇದೆ ಅನ್ನೋದೇ ಈ ವಿಷಯದ ತಾತ್ಪರ್ಯ ಅಂತ ನಾನು ಅನ್ಕೊಂಡಿದ್ದೇನೆ. ಆ ನಿಟ್ಟಿನಲ್ಲಿ ಬೆಳವಡಿ ಗ್ರಾಮದಲ್ಲಿ ಪ್ರತಿ ವರ್ಷವೂ ನಾವು ನೋಡ್ತೀವಿ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಸಂಸ್ಕಾರಯುತವಾಗಿರ್ತಕ್ಕಂಥ ಗ್ರಾಮ ಅದು ಯಾವುದಾದ್ರೂ ಇದ್ರೆ ಅದು ಬೆಳವಡಿ ಮಲ್ಲಮ್ಮನ ಗ್ರಾಮ ಅಂದ್ರೆ ತಪ್ಪಾಗಲ್ಲ. ನಾವು ಕಂಡಂತೆ ಯಾವುದೇ ಒಂದು ಧಾರ್ಮಿಕ ಕಾರ್ಯಕ್ರಮ ಇರಲಿ, ಯಾವುದೇ ಒಂದು ವಿಚಾರವಾಗಿ ಎಲ್ಲ ಯುವಕರಾಗಿರ್ಬೋದು, ಹಿರಿಯರಾಗಿರ್ಬೋದು, ತಾಯಿ ಹಿರಿಯರು ಊಟ ಮಾಡುತ್ತಿದ್ರು ಹಾಲು ಸಂಗತಿ ಮನ್ಯಾಗ ತಾಯಿ ಹೊಡಿಸುವಂತೇಳಿ ಮನ್ಯಾಗ ಅಕ್ಕಂಗಾರ ಮಾಡಿರ್ತಕ್ಕಂಥ ಅಡಿಸುವಂತೇಳಿ ಮನ್ಯಾಗ ಅವ್ರವ್ರ ಹೆಣ್ಮಕ್ಳು ಮಾಡಿರ್ತಕ್ಕಂಥ ಅಡಿಸುವಂತೇಳಿ ಅಲ್ಲಲ್ಲೇ ಕೂಡ್ನಾಗ ಕ್ರಾಸ್ನಾಗ ಇದ್ಕೊಂಡ ಎಗ್ ರೈಸ ಚಿಕನ್ ಮಟನ್ ತಿಂದ್ ಬರ್ತಾರ.
ಗುರುವಾರ ದಿನಾಂಕ 14ರಂದು ಸಾಯಂಕಾಲ 5 ಗಂಟೆಗೆ ಶ್ರೀ ವೀರಭದ್ರೇಶ್ವರ ಮಹಾರಥೋತ್ಸವ ಸಕಲ ಸದ್ಭಕ್ತರ ನಡುವೆ ಅದ್ದೂರಿಯಾಗಿ ಜರುಗಿತು. ಬೆಳಗಿನಿಂದಲೇ ದೇವಸ್ಥಾನದಲ್ಲಿ ವಿಶೇಷ ಪೂಜೆ, ಅಭಿಷೇಕ ಹಾಗೂ ಧಾರ್ಮಿಕ ವಿಧಿವಿಧಾನಗಳು ಸಾಗವಾಗಿ ನೆರವೇರಿದವು. ಹೂವಿನಿಂದ ಶೃಂಗರಿಸಲ್ಪಟ್ಟ ರಥವು ಭಕ್ತರ ಆಕರ್ಷಣೆಯ ಕೇಂದ್ರ ಬಿಂದುವಾಗಿತ್ತು. ಸಂಜೆ ನಿಗದಿತ ಶುಭ ಮುಹೂರ್ತದಲ್ಲಿ ರಥೋತ್ಸವಕ್ಕೆ ಚಾಲನೆ ನೀಡುತ್ತಿದ್ದಂತೆ ನೆರೆದಿದ್ದ ಸಾವಿರಾರು ಭಕ್ತರು ವೀರಭದ್ರೇಶ್ವರನಿಗೆ ಜೈ ಹರ ಹರ ಮಹಾದೇವ ಎಂಬ ಘೋಷಣೆ ಕೂಗಿದರು. ಭಕ್ತರು ರಥವನ್ನ ತಮ್ಮ ಇಷ್ಟಾರ್ಥ ಸಿದ್ಧಿ ಬೇಡಿಕೊಂಡರು. ರಥಕ್ಕೆ ಉತ್ತತ್ತಿ ಬಾಳೆಹಣ್ಣು ಎಸೆದು ಭಕ್ತಿ ಸಮರ್ಪಿಸಿದರು. ಕೇವಲ ಬೆಳವಡಿ ಅಷ್ಟೇ ಅಲ್ಲ, ಸುತ್ತಮುತ್ತಲಿನ ನೂರಾರು ಹಳ್ಳಿಗಳಿಂದ ಭಕ್ತ ಸಾಗರವೇ ಹರಿದು ಬಂದಿತ್ತು. ಗ್ರಾಮದೆಲ್ಲೆಡೆ ಹಬ್ಬದ ವಾತಾವರಣ ಸೃಷ್ಟಿಸಿತ್ತು. ಈ ಜಾತ್ರಾ ಮಹೋತ್ಸವದಲ್ಲಿ ಭಜನಾ ಕಲಾಮೇಳದವರು ಆಗಮಿಸಿದರು ಹಾಗೂ ಇದೇ ಸಂದರ್ಭದಲ್ಲಿ ಜಾತ್ರಾ ಕಮಿಟಿಯ 6ನೇ ವಾರ್ಡಿನ ಸಮಿತಿಯವರು, ಗ್ರಾಮದ ಹಿರಿಯರು, ಯುವಕರು, ಮಹಿಳೆಯರು ಬಹಳ ಆಸಕ್ತಿಯುತವಾಗಿ ಪಾಲ್ಗೊಂಡಿದ್ದರು. ರಾತ್ರಿ 11:30ಕ್ಕೆ ಬೆಳವಡಿಯ ರಾಜ ಈಶಪ್ರಭು ಕೆಳಗಿನ ಮೈದಾನದಲ್ಲಿ ಬಂಜೆ ತೊಟ್ಟಲು ನಾಟಕದ ಉದ್ಘಾಟನೆ ಜರುಗಿತು.